ಕೇಂದ್ರ ಸರ್ಕಾರ ಮಗದೊಂದು ಗುಡ್ ನ್ಯೂಸ್ ತಂದಿದೆ. ನಿನ್ನೆಯಷ್ಟೇ PM ಕಿಸಾನ್ ಸಮ್ಮಾನ್ಗೆ ಹಣ ಬಿಡುಗಡೆ ಮಾಡಿತ್ತು ಸರ್ಕಾರ. ಇವತ್ತು ಸಂಪುಟ ಸಭೆಯಲ್ಲಿ ಭತ್ತ, ರಾಗಿ ಎಲ್ಲ ಸೇರಿ 22 ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಶೇಕಡ 50ರಷ್ಟು ಹೆಚ್ಚಿಸಿದೆ. ಭತ್ತದ ಮೇಲೆ ಈಗ MSP 243 ರೂಪಾಯಿ ಹೆಚ್ಚಿದ್ರೆ ಭತ್ತದ 2300 ಆಗುತ್ತೆ. ರಾಗಿಗೆ 268, ಗೋಧಿಗೆ 150, ಮೆಕ್ಕೆಜೋಳಕ್ಕೆ 128, ಜೋಳಕ್ಕೆ 210, ಸಜ್ಜೆಗೆ 150, ತೊಗರಿಗೆ 400, ವಾವ್, ಹೆಸರು ಬೇಳೆಗೆ 803, ಓಹೋ, ಉದ್ದಿನ ಬೇಳೆಗೆ 350, ಕಡಲೆಕಾಯಿಗೆ 527, ಸೂರ್ಯಕಾಂತಿಗೆ 360, ಸೋಯಾಬೀನಿಗೆ 300, ಹತ್ತಿಗೆ 400, ಎಳ್ಳಿಗೆ 632, ಹುಚ್ಚೆಳ್ಳಿಗೊಂದು 383 ರೂಪಾಯಿ ಬೆಲೆ. ಇದೆಲ್ಲ ಕೊಟ್ಟಿದ್ದಾರೆ. 2 ಲಕ್ಷ ರೈತರಿಗೆ ಲಾಭ ಆಗುತ್ತೆ ಇದರಿಂದ ಡ್ಯಾಶ್ ಅಂತ 35,000 ಕೋಟಿ ಹೊರೆ ಆಗುತ್ತೆ ಅಂತೆಲ್ಲ ಹೇಳಿದೆ ಕೇಂದ್ರ ಸರ್ಕಾರ. ಏನೇ ಆಲ್ ರೈಟ್, ಎಸ್, ಅದಕ್ಕೇನು ರಿಯಾಕ್ಷನ್ ಬರುತ್ತೆ ನೋಡೋಣ. ಏನಿದೆಲ್ಲ ಇದೆಲ್ಲ ಪ್ರಯೋಜನ ಇಲ್ಲ, ಇದೆಲ್ಲ ಸರಿ ಇಲ್ಲ ಇದು ಅಂತ ಬರುತ್ತೆ. ಕಾನೂನು ಮಾಡಿಬಿಡಬೇಕು ಅಂತ ಬಂದ್ಬಿಡುತ್ತೆ, ಅಥವಾ ಇದು ಯಾವುದೋ ಹೇಳಿದ ರೇಟನ್ನು ಕೊಟ್ಬಿಡಬೇಕು ಅಂತ ಬರುತ್ತೆ. ವೆನ್ ಎವ್ರಿಥಿಂಗ್ ಈಸ್ ಪಾಲಿಟಿಕ್ಸ್, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಎಸ್, ಖಲಿಸ್ತಾನಿ ಉಗ್ರ ನಿಜ್ಜರ್ ಹತ್ಯೆ ಪ್ರಕರಣದಿಂದ ಹದಗೆಟ್ಟಿರುವ ಭಾರತ ಕೆನಡಾ ನಡುವಿನ ರಾಜತಾಂತ್ರಿಕ ಸಂಬಂಧ ಈವರೆಗೂ ಸರಿ ಹೋಗಿಲ್ಲ. ಇದರ ನಡುವೆ ನಿಜ್ಜರ್ ಹತ್ಯೆಗೆ 1 ವರ್ಷ ತುಂಬಿದ ಹೊತ್ತಿನಲ್ಲಿ ಕೆನಡಾದ ಸಂಸತ್ನಲ್ಲಿ ಮೌನಾಚರಣೆ ಮೂಲಕ ಗೌರವವನ್ನು ಸಲ್ಲಿಸಿದ್ದಾರೆ. ಇಂಟರ್ಪೋಲ್ ವಾಂಟೆಡ್ ಪಟ್ಟಿಯಲ್ಲಿರುವಂತಹ ಉಗ್ರನ ಹತ್ಯೆಗೆ ಸಂಸತ್ತೊಂದರಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಿರುವುದು ಈಗ ಸದ್ಯ ಚರ್ಚೆಗೆ ಗ್ರಾಸವಾಗಿದೆ. ಈ ಮಧ್ಯೆ ಕೆನಡಾ ನಡೆಗೆ ಭಾರತ ಕೂಡ ಟಕ್ಕರ್ ಕೊಟ್ಟಿದೆ. 1985ರ ಕನಿಷ್ಕಾ ಮೇಲಿನ ದಾಳಿಯನ್ನು ನೆನಪು ಮಾಡೋ ಮೂಲಕವಾಗಿ ಜೂನ್ 23ರಂದು 39 ವರ್ಷ ತುಂಬುತ್ತೆ. ಹಾಗಾದ್ರೆ ನಾವು ಸ್ಟಾನ್ಲಿ ಪಾರ್ಕ್ನಲ್ಲಿ ಕನಿಷ್ಕಾ ದುರಂತದಲ್ಲಿ ಮೃತಪಟ್ಟವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೀವಿ, ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿ ಅಂತ ವ್ಯಾಂಕೋವರ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಟ್ವೀಟ್ ಮಾಡಿದೆ. ಅದಷ್ಟೇ ಅಲ್ಲ, ಅವರು ಕಾಟ ಕೊಡಬೇಕು. ದಿಲ್ಲಿನಲ್ಲಿರುವ ಕೆನಡಾದ ರಾಯಭಾರ ಕಚೇರಿ ಇದೆಯಲ್ಲ, ಅದ್ರ ಮುಂದೆ 1 ಲಕ್ಷ ಜನ ಸೇರಿಸ್ಬೇಕು. ನೀನಲ್ಲಿ ಕೋಣ ಅಂತ ಇಟ್ಕೊಂಡು ಟೆರರಿಸ್ಟ್ಗಳ ಜೊತೆ ಆಟ ಆಡಿದ್ರೆ ನಮಗೂ ಆ ತಾಕತ್ತಿದೆ ಅಂತ ಇಲ್ಲೂ ಮಾಡಬೇಕು, ಅವ್ರಿಗೆ ಇಲ್ಲೂ ಮಾಡಬೇಕು. ಮತ್ತೆ ನಾಳೆ ಅಲ್ಲಿ ಯಾವನಾರು ಒಬ್ಬ ಕಚಡ ಇರ್ತಾನಲ್ಲ, ಅವನಿಗೊಂದು ಸಂತಾಪ ನಾವು ಹೇಳ್ಬೇಕಿಲ್ಲಿ. ಎಂಥ ಅಯೋಗ್ಯರು, ಟೆರರಿಸ್ಟ್ಗಳನ್ನ ಡಿಫೆಂಡ್ ಮಾಡ್ಕೊಂಡು ಓಡಾಡೋದನ್ನು ಸ್ಥಾಪಿತ ಸರ್ಕಾರಗಳು, ಗ್ರೇಟ್ ಡೆಮೊಕ್ರೆಟಿಕ್ ನೇಷನ್ಗಳು ಅಂತ ಕರ್ಕೊಳ್ಳೋರು ಮಾಡಿ, ನಾವೇನಾದರೂ ಇದನ್ನು ಮಾಡಿಬಿಡ್ಬೇಕಾಗಿತ್ತು. ಅಯ್ಯೋ, ಕೆನಡಾ, ಅಮೇರಿಕಾ, ಯುರೋಪಿಯನ್ ಯೂನಿಯನ್ ಎಲ್ಲ ಸಾಲಾಗಿ ನಿಂತ್ಕೊಂಡ್ಬಿಡೋರು ಅಡ್ವೈಸ್ ಮಾಡಕ್ಕೆ ನಮ್ಮನ್ನು. ಇವ್ರನ್ನ ಕೇಳೋರಿಲ್ಲ ಏನು ತಿಂತಾರೋ. ಇನ್ನು ಮುಂಗಾರು ಎಂಟ್ರಿ ಆಗಿದ್ದು ವಾಡಿಕೆಗಿಂತ ಕಡಿಮೆ ಮಳೆ ಆಗ್ತಿದೆ. ಈವರೆಗೂ ಶೇಕಡ 20ರಷ್ಟು ಕಡಿಮೆ ಆಗಿದೆ. 3-4 ದಿನದಲ್ಲಿ ಪರಿಸ್ಥಿತಿ ಬದಲಾಗಬಹುದು ಅಂತ ಹವಾಮಾನ ಇಲಾಖೆ ಹೇಳ್ತಿದೆ. ಗೊತ್ತಿಲ್ಲ ಏನಾಗತ್ತೋ, ಬಿಕಾಸ್ ರೈನ್ ಈವನ್ಲಿ ಸ್ಪ್ರೆಡ್ ಆಗ್ತಾ ಇಲ್ಲ. ಹಳೆ ಮೈಸೂರು, ನಮ್ಮ ಭಾಗ ಕರ್ನಾಟಕದ ವಿಚಾರದಲ್ಲಿ ಹೇಳೋದಾದ್ರಂತೂ ನಮ್ಮ ಕಡೆ ಕೈ ಎತ್ತಿದೆ ಸದ್ಯದ ಪರಿಸ್ಥಿತಿ ಇಲ್ಲಿವರೆಗೆ. ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಉತ್ತರದಲ್ಲಿ ಮಾತ್ರ ಸೂರ್ಯ ತಾಪ, ಉಷ್ಣ ಗಾಳಿ ಕಡಿಮೆ ಆಗ್ತಾನೇ ಇಲ್ಲ, ಬಾಯಿಗೆ ಬಂದಂಗೆ ಏರ್ತಾನೆ ಇದೆ. ಸ್ಪೈಸ್ ಜೆಟ್ ವಿಮಾನದಲ್ಲೆಲ್ಲ ದರ್ಬಾಗ ಎಲ್ಲ ಬಿಹಾರದಿಂದೆಲ್ಲ ಹೋಗ್ತಾ ಇದ್ದಿದ್ದು 1 ಗಂಟೆ ಕಾಲ AC ಇಲ್ಲದೆ ಕೂತಿದ್ರಂತೆ. ಒಂದು ಹೊಸ ನಿಯಮನಾರು ಮಾಡ್ಕೊಳ್ರಪ್ಪ ಏರ್ಲೈನ್ಸ್ನವರು. 10 ನಿಮಿಷ, 15, ಅರ್ಧ ಗಂಟೆ ಮೇಲೆ ಈ ಥರದ್ದೆಲ್ಲ ಆದರೆ ನಾವು ಪ್ರಯಾಣಿಕರನ್ನ ಇಳಿಸೋಣ ಅನ್ನೋದಕ್ಕೊಂದು ನಿಯಮಿಕಾರು ಬನ್ನಿ. ಟೇಕ್ ಆಫ್ ಆಗಿ 1 ಅವರ್ ಹಾಗೆ ಮಾಡಿದ್ದಾರೆ ಸರ್, ACನೇ ಆನ್ ಮಾಡಿಲ್ಲ ಅಂತ. ಟೇಕ್ ಆಫ್ ಆದಮೇಲೆ ಅಫ್ಕೋರ್ಸ್ ಎಕ್ವಿಪ್ಮೆಂಟ್ಸ್ ಬಿಸಿಲಲ್ಲಿದ್ದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಏರ್ಕ್ರಾಫ್ಟ್ಸಲ್ಲಿ. ಟೆಕ್ನಿಕಲಿ ನಾನು ಹೇಳ್ತಿರೋದು ದೀರ್ಘಕಾಲ, ದೇರ್ ಆಲ್ ಬೇಸಿಕಲಿ ಅಲ್ಯೂಮಿನಿಯಂ ಬಾಡಿಗಳು. ದೀರ್ಘಕಾಲ ವಿಪರೀತ ಉಷ್ಣ ಮತ್ತು ಇದಕ್ಕೆ ಅದು ಒಡ್ಡಿದ್ರೆ ಒಂದಿಷ್ಟು ಇಶ್ಯೂಸ್ ಬರುತ್ತೆ ಆ ಎಕ್ವಿಪ್ಮೆಂಟ್ಸ್ಗೆ, ಬರಲ್ಲ ಅಂತಲ್ಲ. ಅದಕ್ಕೇನಾದ್ರು ಮಾರ್ಗ ಕಂಡುಹಿಡಿಬೇಕು ಇವ್ರುಗಳು. ಇನ್ನು ಹಜ್ ಯಾತ್ರೆಗೆ ಹೋಗಿದ್ದವರಲ್ಲಿ 550 ಜನ ನಮ್ಮ ಹಜ್ ಯಾತ್ರೆ 550 ಯಾತ್ರಾರ್ಥಿಗಳಲ್ಲಿ ಮೆಕ್ಕಾದಲ್ಲಿ ಮೃತಪಟ್ಟಿದ್ದಾರೆ. ಅದರಲ್ಲಿ 323 ಜನ ಈಜಿಪ್ಟ್ನವರು, 2000 ಜನ ಆಸ್ಪತ್ರೆಗೆ ಹೋಗಿದ್ದಾರಂತೆ. ಓಕೆ. ಆಂಧ್ರದ YSRP ಪಕ್ಷದ ರಾಜ್ಯಸಭಾ ಸಂಸದ ಬಿದಾ ಮಸ್ತಾನ್ ರಾವ್ ಪುತ್ರಿಯ ರ್ಯಾಶ್ ಡ್ರೈವಿಂಗ್ನಿಂದಾಗಿ ಫುಟ್ಪಾತ್ ಮೇಲೆ ಮಲಗಿದ್ದ ವ್ಯಕ್ತಿ ಬಲಿಯಾಗಿದ್ದಾರೆ. ಇದು ಚೆನ್ನೈನಲ್ಲಿ ನಡೆದಿರುವಂತಹ ಘಟನೆ. ಸಂಸತ್ನ ಪುತ್ರಿ ಮಾಧುರಿ ವೇಗವಾಗಿ BMW ಕಾರನ್ನು ಚಲಾಯಿಸಿದ್ದಾಳೆ. ನಿಯಂತ್ರಣ ತಪ್ಪಿದೆ ಫುಟ್ಪಾತ್ಗೆ ನುಗ್ಗಿದೆ. ಮದ್ಯ ಸೇವಿಸಿ ಅಲ್ಲಿ ಮಲಗಿದ್ದಂತಹ ಪೇಂಟರ್ ಸೂರ್ಯ ಸಾವನ್ನಪ್ಪಿರೋದು. ಮೃತನ ಪತ್ನಿ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಕೇಸನ್ನ ದಾಖಲು ಮಾಡಿಕೊಂಡ್ರು. ಮಾಧುರಿಯನ್ನ ಅರೆಸ್ಟ್ ಸಹ ಮಾಡಿದ್ರು. ಕೇವಲ 1 ಗಂಟೆಯಲ್ಲೇ ಸ್ಟೇಷನ್ ಬೇಲ್ ಕೊಟ್ಟು ಬಿಡುಗಡೆ ಮಾಡಿ ಕಳಿಸಿದ್ದಾರೆ. ಸದ್ಯ ಜನಾಕ್ರೋಶ. ಕಳಿಸಿರ್ತೀವಿ, ಅವ್ರನ್ನೆಲ್ಲ ಮೆಡಿಕಲ್ ಎಲ್ಲ ಮಾಡ್ಸೋಕ್ಕಾಗತ್ತಾ? ಯಾಕಾಗಲ್ಲ ಸರ್, ಹೆಂಗಾಗತ್ತೆ? ಇನ್ಫ್ಲುಯೆನ್ಸ್ ಮಾಡ್ತಾರೆ. ಏನೋ ಕೂಡದ ಟೈಪಲ್ಲಿ ಎಡವಟ್ಟು ಮಾಡ್ಕೊಂಬಿಟ್ಟಿದ್ದಾರೆ. ಬಿಟ್ಟು ಕಳಿಸಿದ್ರಾಯ್ತು. ನಮ್ಮ ರಾಜ್ಯದಲ್ಲಿ ಅದೇ ಥರ ಎಲ್ಲ ಕೇಳಿಸ್ತಲ್ಲ. ಹೌದು, ನಮ್ಮ ರಾಜ್ಯದಲ್ಲಿ ಈಗ ಹೌದು, ಕುಡಿದ ಮತ್ತಲ್ಲಿ ಏನೋ ಎಡವಟ್ಟು ಮಾಡ್ಕೊಂಬಿಟ್ಟಿದ್ದಾರೆ.
ನಿನ್ನ ಮನೆಯಲ್ಲಿರೋರನ್ನ ಕಳಿಸ್ಕೊಡು, ನಾವು ಗುಂಡಾಕ್ಬಿಟ್ಟು ಎಡವಟ್ಟು ಮಾಡಿ ತೋರಿಸ್ತೀವಿ ಅನ್ಬೇಕು. ನಾವು ಗುಂಡಾಕ್ಬಿಟ್ಟೆ ಎಡವಟ್ಟು ಮಾಡ್ತೀವಿ ಅನ್ಬೇಕು. ಆಗ ಅವ್ರಿಗೂ ಸ್ಟೇಷನ್ ಬೆಲ್ ಕೊಡ್ತಾರೆ. ಭಾರತ ಪ್ರವಾಸದಲ್ಲಿರುವ ಅಮೆರಿಕದ ಹಿರಿಯ ರಾಜಕಾರಣಿ ನ್ಯಾನ್ಸಿ ಪೆಲೋಸಿ ನಿನ್ನೆ ಧರ್ಮಶಾಲಾದಲ್ಲಿ ಟಿಬೆಟ್ ಧರ್ಮಗುರು ದಲೈ ಲಾಮಾ ಅವರನ್ನ ಭೇಟಿ ಮಾಡಿದರು. ಚೀನಾ ಸಹಜವಾಗಿ ಅದಕ್ಕೆ ಗರಮ್ಮಾಗಿ ನಿಂತುಬಿಟ್ಟಿದೆ. ನೀವು ಅವ್ರ ಜೊತೆ ಸಂಪರ್ಕ ಇಟ್ಕೋಬೇಡಿ, ತಪ್ಪು ಸಂದೇಶ ಕಳಿಸ್ಬೇಡಿ, ಚೀನಾ ಟಿಬೆಟ್ ಯಾವತ್ತಿಗೂ ನಮ್ಮ ಅವಿಭಾಜ್ಯ ಅಂಗ, ಇದನ್ನು ಉಳಿಸ್ಕೊಳಕ್ಕೆ ಏನು ಬೇಕಾದ್ರೂ ಮಾಡ್ತೀವಿ. ಇನ್ನು ಬೇರೆಯವರೆಲ್ಲ ಇನ್ನು ಕಳ್ಳೆ ಕಾಬೀಜ ತಿಂತಿರ್ತಾರೆ ಬೇರೆಯವರೆಲ್ಲ. ಈ ಚೈನಾನವ್ರಿಗೆ ಹೆಂಗೆ ಅಂತಂದರೆ, ಇವ್ರು ಯಾರ್ಯಾರಿಗೋ ಸಂಬಂಧ ಇಲ್ಲದೆ ಇರೋ ಜಾಗ ಎಲ್ಲ ನಮ್ಮದು ಅಂತ ಹೇಳಿದ್ರೆ ಹ್ಞೂ 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 ಅನ್ಬೇಕೆಲ್ಲ. ನಾವೇನಾರು ಅಪ್ಪಿ ನಮ್ಮ ಜಾಗ ಅಂದರೆ ಅದು ನಿಮ್ದಲ್ಲ ಅಂತ ನಾವು ಒಪ್ಕೊಂಡ್ಬಿಡ್ಬೇಕು. ನಾವು ಹೇಳ್ತಂದ್ರೆ ನಾವು ಒಪ್ಕೊಂಡ್ಬಿಡ್ಬೇಕು. ಅಲ್ಲಿ ಫಿಲಿಪೈನ್ಸಲ್ಲೋ ಎಲ್ಲ ಮೊನ್ನೆ ಹೋಗ್ಬಿಟ್ಟು ಅವ್ರ ಜಮೀನೆಲ್ಲ ಕಬ್ಜಾ ಮಾಡಿದ್ದಾರೆ ಇವ್ರುಗಳು. ಬೇರೆ ಕೆಲಸವಿಲ್ಲ ಇದು ಈ ಚೈನಾಗೆ. ಇವ್ರು ಹೇಳೋದಂಗೆಲ್ಲ ಡ್ಯಾನ್ಸ್ ಮಾಡಬೇಕು ಎಲ್ಲರೂ. ಅದು ಇಂಡಿಯಾನಲ್ಲಿ ನಾವು ಒಳಗಡೆ ಹೇಳಿದ್ರೇ ಯಾರು ಡ್ಯಾನ್ಸ್ ಮಾಡೋಕೆ ರೆಡಿ ಇಲ್ಲ. ನಮ್ಮ ಇಷ್ಟ ಬಂದಂಗೆ ಕುಡ್ಕತ್ತೀವಿ ಬೇರೆ ಬೇರೆ ಹಾಡು ಹಾಕ್ಕೊಂಡು. ನೀವು ಹೇಳಿದ್ರೆ ಕುಣಿತೀವ? ಕೇಂದ್ರ ಮಂತ್ರಿಯೊಬ್ಬರು ಬೇಟಿ ಬಚಾವೋ ಬೇಟಿ ಪಡಾವೋ ಎಂಬುದನ್ನು ಸರಿಯಾಗಿ ಬರೆಯೋದಕ್ಕೆ ಬರಲಿಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆಯ ರಾಜ್ಯ ಸಚಿವೆ ಸಾವಿತ್ರಿ ಠಾಕೂರ್ ಮಾತೃಭಾಷೆಯಲ್ಲೇ ತಪ್ಪಾಗಿ ಬರೆದಿದ್ದಾರೆ. ಇದು ಕಾಂಗ್ರೆಸ್ ಆಕ್ರೋಶಕ್ಕೆ ಕಾರಣವಾಗಿದೆ. ಕನಿಷ್ಠ ಮಾತೃಭಾಷೆಯಲ್ಲೂ ಸರಿಯಾಗಿ ಬರೆಯಕ್ಕೆ ಬಂದಿಲ್ಲ ಅಂದ್ರೆ ಶೋಚನೀಯ. ಇಂತಹ ವ್ಯಕ್ತಿ ತಮ್ಮ ಜವಾಬ್ದಾರಿಯನ್ನು ಹೇಗೆ ನಿರ್ವಹಿಸುತ್ತಾರೆ? ಚುನಾವಣೆಯಲ್ಲಿ ಸ್ಪರ್ಧಿಸುವವರಿಗೆ ಕನಿಷ್ಠ ವಿದ್ಯಾರ್ಹತೆ ನಿಯಮವನ್ನ ತರಬೇಕು. ಜನಾಂಗದವರು ಹಾಗಾಗಿ ಅವರೆಲ್ಲ ಬರೆದ್ರು ಪರವಾಗಿಲ್ಲ ಅಂತ ಬಿಜೆಪಿಯವರು ಹೇಳಿದ್ದಾರೆ. ಬಟ್ ಅವ್ರು ಬರೆದೇ ಇದ್ದಿದ್ದು ತಪ್ಪು, ಅದು ಸರಿಯಾಗಿ ಬರಿಬೇಕಾಗಿತ್ತು ಅವ್ರು ಅದನ್ನು. ಬಟ್ ನನಗೆ ಕಾಂಗ್ರೆಸ್ ಐಡಿಯಾ ಇಷ್ಟ ಆಯ್ತಪ್ಪ. ಏನು ಸರ್? ಕನಿಷ್ಠ ವಿದ್ಯಾರ್ಹತೆ ಇರಬೇಕು, ಆ ರೂಲ್ ತರಬೇಕು. ತಂದು ಬಿಡ್ರಿ ಬೇಗ. ಅಟ್ಲೀಸ್ಟ್ ರಾಹುಲ್ ಗಾಂಧಿ ಬೈಯಕ್ಕಾರು ಬೈಯಲ್ಲ ಅದನ್ನು, ಕಾಂಗ್ರೆಸ್ ಹೇಳ್ಬಿಟ್ಟಿದೆ. ತಂದುಬಿಡಿ, ಒಳ್ಳೆ ಟೈಮು, ತಂದುಬಿಡಿ ನೋಡೋಣ. ಬಿಹಾರ ಉತ್ತರದ ಆ ಕಡೆಲೆಲ್ಲ ಏನಾಗುತ್ತೆ ತೋರಿಸ್ತೀವಾಗ. ತನ್ನಿ, ಇವ್ರ ಪಕ್ಷದಲ್ಲಿ ಇಲ್ವಾ ಹಾಗೆ ಹೇಳ್ತಾರೆ ಒಬ್ಬರು ಬಂದು. ಅದಕ್ಕೂ ಸಂಬಂಧವಿಲ್ಲರಿ ಅಂತ ಒಬ್ರು ಯಾರು ಹೇಳ್ತಾರೆ. ಚೀನಾದಲ್ಲಿ ಬೆಳಗ್ಗೆ 9 ರಿಂದ 9 ಗಂಟೆಯವರೆಗೂ ಕೂಡ ಕೆಲಸ ಮಾಡಬೇಕು. ವಾರದಲ್ಲಿ 6 ದಿನ ಕೆಲಸ ಮಾಡಬೇಕು ಅನ್ನೋ ನಿಯಮ ಇದೆ. ಸೊ ಇದರ ವಿರುದ್ಧ ಚೀನಾ ಯುವ ಸಮೂಹ ವಿಭಿನ್ನವಾಗಿ ದನಿ ಎತ್ತಿದ್ದು ಪಕ್ಷಿಗಳ ರೀತಿಯಲ್ಲಿ ವೇಷ ಧರಿಸಿ ಅವುಗಳಂತೆ ಕೂಗಿದ್ದಾರೆ. ತಮಗೂ ಪಕ್ಷಿಗಳ ರೀತಿ ಸ್ವಾತಂತ್ರ್ಯ ಬೇಕು ಅನ್ನೋದು ಅವರ ಆಗ್ರಹ.